ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಶುಕ್ರವಾರದ ಅಂದರೆ ಕಡೆಯ ಆಷಾಢ ಶುಕ್ರವಾರದ ಪೂಜೆ ಹಾಗೂ ಉಪ್ಪಿನ ದೀಪ ಮತ್ತು ನಿಂಬೆಹಣ್ಣಿನ ದೀಪ ಮತ್ತು ದೇವಸ್ಥಾನ ವೀಕ್ಷಣೆ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಇದರಲ್ಲಿ ಸಹ ನಿಮಗೆ ತಿಳಿಸ್ಬೇಕಾಗಿರುವಂತಹ ಒಂದು ಟಿಪ್ಸ್ ಸಹ ಇದೆ. ಖಂಡಿತವಾಗ್ಲೂ ಕೊನೆಯವರೆಗೂ ನೋಡಿ ವಿಡಿಯೋನ. ಏನು ಟಿಪ್ಸು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಸಹ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಕೊನೆಯವರೆಗೂ ನೋಡಿ. ಅದು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಬನ್ನಿ ನೋಡೋಣ ಏನು ಅಂತ. ನೋಡಿ, ಕೊನೆಯ ಆಷಾಢ ಶುಕ್ರವಾರ, ಮೊನ್ನೆ ಶುಕ್ರವಾರ ನಡೆದಿತ್ತಲ್ವ, ಅವತ್ತಿನ ದಿವಸ ಬೆಳಗ್ಗೆ ಈ ರೀತಿಯಾಗಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೆ. ನಮ್ಮ ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ, ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಾನೇನು ಗ್ರ್ಯಾಂಡಾಗಿ ಕಲ್ಲರು ಗಿಲ್ಲರು ಏನು ಹಾಕ್ತೀರ, ಸಿಂಪಲಾಗಿ 7ರಿಂದ 1 ಚುಕ್ಕೆ ಇಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ. ಮತ್ತು ಮನೆಯೆಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿತ್ತು. ಮತ್ತು ನೋಡಿ, ನಾವು ಪೂಜೆ ಮಾಡಬೇಕಂದ್ರೆ ಪೂಜೆ ಮಾಡೋದು ಎಷ್ಟು ಭಕ್ತಿಯಿಂದ ಮಾಡ್ತಿರೋ ಕೆಲವೊಂದು ಪ್ರೊಸೀಜರ್ನ ಸಹ ಫಾಲೋ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ ನೋಡಿ, ಹಣೆಗೆ ಕುಂಕುಮವಿಲ್ದಿರ ಪೂಜೆ ಮಾಡಿದ್ರೆ ಅದು ನಮಗೆ ಅಷ್ಟು ಶ್ರೇಯಸ್ಸಲ್ಲ. ನಮಗೆ ಅಂತಲ್ಲ, ಮನೆಗೂ ಅಷ್ಟೇ ಅಷ್ಟು ಶ್ರೇಯಸ್ಸಲ್ಲ, ದೇವ್ರಿಗೂ ಸಹ ಒಪ್ಪಲ್ಲ. ಅಷ್ಟೇ ಅಲ್ಲ, ಕುಂಕುಮ ಇಟ್ಕೊಳೋದೇ ಅಲ್ಲ, ಅರಿಶಿನ ಸಹ ಕೆನ್ನೆಗೆ ಇಟ್ಕೋಬೇಕಾಗತ್ತೆ. ನೀವು ಮಹಿಳೆಯರು ಯಾವುದೇ ಆಷಾಢ ಶುಕ್ರವಾರ ಅಂತಲ್ಲ, ಯಾವುದೇ ಶುಕ್ರವಾರ ಆಗಲಿ ಸೋಮವಾರ ಆಗಲಿ ನೀಟಾಗಿ ಒಳ್ಳೆ ಬಟ್ಟೆ, ಅಂದರೆ ಇರೋದ್ರಲ್ಲೇ ಹರಿದಿರ ಇರೋ ಬಟ್ಟೆನ, ಸ್ವಚ್ಛವಾಗಿರೋ ಬಟ್ಟೆನ ಧರಿಸ್ಕೊಂಡು ಅರಿಶಿನ ಕುಂಕುಮ ಸಮೇತ ದೇವ್ರಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಬೇಗ ವರ ಕೊಡ್ತಾನೆ. ಹಾಗೆ ಲೈಟಾಗಿ ಕೈಗೆ ಕಾಲಿಗೆ ಎಲ್ಲ ಸ್ವಲ್ಪ ಅರಿಶಿನ ಹಚ್ಕೊಂಡ್ರು ಸಹ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಇಲ್ಲಿ ಕೈ ತುಂಬ ಬಳೆ ಅನ್ನೋದು ಇರಲೇಬೇಕು. ಗಾಜಿನ ಬಳೆಗಳೇ ಆಗಿರಬೇಕು. ಪ್ಲಾಸ್ಟಿಕ್ ಆಗಲಿ ಅಥವಾ ಮೆಟಲ್ ಆಗಲಿ ಈ ರೀತಿ ಬಳೆಗಳನ್ನ ನಾವು ಗೃಹಿಣಿಯರು ಹೆಣ್ಮಕ್ಳು ಅಂತೂ ಧರಿಸಲೇಬಾರ್ದು. ಅದು ಪೂಜೆ ಮಾಡೋ ಸಮಯದಲ್ಲಂತೂ ಧರಿಸಲೇಬಾರ್ದು. ಹಾಗಾಗಿ ಈ ರೀತಿ ಒಂದು ಕನಿಷ್ಠ ಒಂದು 4 ಗಾಜಿನ ಬಳೆಗಳನ್ನು ತೊಟ್ಕೊಂಡು ಈ ರೀತಿ ವ್ರತ ಆಗಲಿ ಪೂಜೆ ಆಗಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮಗೆ ಅಲ್ಲ, ನಮ್ಮ ಗಂಡಂದಿರಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ. ತುಂಬ ಸಹ ಅವರು ಸಹ ಚೆನ್ನಾಗಿರ್ತಾರೆ, ಮನೆಗೂ ಸಹ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ತಲೆಯಲ್ಲಿ ಹೂವು ಅಂತೂ ಮಲ್ಲಿಗೆ ಹೂವನೇ ಅಂತಲ್ಲ, ಯಾವುದೇ ಹೂವು ಆಗಲಿ ಒಂದು ರೋಸ್ ಪೆಟಲ್ ಆದರೂ ಇಟ್ಕೊಂಡು ತಲೆಯಲ್ಲಿ ಪೂಜೆ ಮಾಡಿದ್ರೇ ಅದು ದೇವರು ಲಕ್ಷ್ಮೀ ದೇವಿ ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲ ಅಂದರೆ ಲಕ್ಷ್ಮೀ ದೇವಿ ಕೋಪ ಮಾಡ್ಕೊತಾಳೆ. ಖಂಡಿತ ಕಣ್ರಿ, ಇವೆಲ್ಲ ಧರಿಸ್ದಿರ ಪೂಜೆ ಅಂತೂ ಮಾಡಬೇಡಿ. ಯಾರೇ ಗೃಹಿಣಿ ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು. ಹಾಗೆ ನಾನು ಆಷಾಢ ಶುಕ್ರವಾರದ ವಿಶೇಷ ಅಂತ 4 ವಾರ ಬಂದಿತ್ತು, 3 ವಾರ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಕೊನೆಯ ಆಷಾಢ ಶುಕ್ರವಾರದಂದು ಉಪ್ಪಿನ ದೀಪ ಮನೆಯಲ್ಲೇ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ದಾರಿದ್ರ್ಯ ಎಲ್ಲ ತೊಲಗುತ್ತೆ. ಹಾಗೆ ಉಪ್ಪಿನ ದೀಪ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬಾ ಒಳ್ಳೆಯದು, ಶ್ರೇಷ್ಠ ಕೂಡ. ಹಾಗೆ ಲಕ್ಷ್ಮಿ ಅನ್ನೋದು ಒಲಿದು ಬರ್ತಾಳೆ ಅನ್ನೋದು ಸಹ ಹೌದು. ಹಾಗೆ ನಾನು ಹೊಸ ದೀಪಗಳನ್ನು 2 ತಗೊಂಡು, ಅಂದರೆ ದೀಪ ಅಂದರೆ ಮಣ್ಣಿನ ದೀಪ ಹಣತೆಯನ್ನು ತಗೊಂಡು ಸ್ವಚ್ಛವಾಗಿ ನೀಟಾಗಿ ತೊಳೆದು ಅದಕ್ಕೆ ಅರಿಶಿಣದಿಂದ ಲೇಪನ ಮಾಡ್ಕೋತಾ ಇದ್ದೀನಿ. ಈ ರೀತಿ ದೀಪ ಹಚ್ಚಿದ್ರೆ ಶ್ರಾವಣ ಮಾಸದಲ್ಲಿ ತುಂಬಾ ಒಳ್ಳೆಯದು. ನಾನು ವಿಡಿಯೋ ಮಾಡಬೇಕಾಗಿತ್ತು, ಸಾಧ್ಯವಾಗಿರಲಿಲ್ಲ, ನನಗೆ ಹುಷಾರಿಲ್ದಿರ ಇರೋ ಕಾರಣದಿಂದಾಗಿ. ದಯವಿಟ್ಟು ಸಾರಿ. ನೋಡಿ, ಈ ಬೆರಳಿಂದ ಕುಂಕುಮ ಇಡಬೇಕಾಗುತ್ತೆ ದೇವರಿಗೆ. ಪೂಜಾ ಸಾಮಗ್ರಿಗಳ ಯಾವುದಕ್ಕೆ ಆಗಲಿ ಈ ಬೆರಳಿನಿಂದ ನಾವು ದೇವರುಗಳಿಗೆ ಆಗಲಿ ಪೂಜೆಗೆ ಕುಂಕುಮ ಇಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಕುಂಕುಮ ಇಟ್ಕೊತಾ ಇದ್ದೀನಿ ದೀಪಗಳಿಗೆಲ್ಲ. ಹಾಗೆ ಮಣ್ಣಿನ ಹಣತೆ ಪ್ಲೇಟ್ಗೂ ಸಹ ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಗೊತ್ತಿರೋ ಅಂಥ ವಿಷಯ, ನಾನು ಫಾಲೋ ಮಾಡೋ ಅಂಥ ವಿಷಯ ನಿಮಗೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಎಲ್ರಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ತಪ್ಪಿದರೆ ಏನಾದರೂ ಕ್ಷಮಿಸಿ ದಯವಿಟ್ಟು. ಹಾಗೆ ನೋಡಿ, ಒಂದು ಪ್ಲೇಟು ಮಣ್ಣಿನ ಪ್ಲೇಟ್ ಬರುತ್ತಲ್ಲ, ಅದಕ್ಕೂ ಸಹ ತೊಳೆದು ಅರಿಶಿನ ಹಚ್ಕೊತಾ ಇದ್ದೀನಿ. ಇಲ್ಲಿ ನಾನು
2 ಮಣ್ಣಿನ ಹಣತೆಗಳನ್ನು ತಗೊಂಡು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಲೇಪನ ಮಾಡಿ ಹಾಗೆ ಕುಂಕುಮ ಸಹ ಹಚ್ಚಿದ್ದೀನಿ. ಹಾಗೆ ಮಣ್ಣಿನ ಪ್ಲೇಟ್ಗೂ ಹಚ್ಚಿದ್ದೀನಿ. ಈ ರೀತಿ ಮಣ್ಣಿನ ಪ್ಲೇಟ್ಗೆ ಹಚ್ಚಿದ ನಂತರ ಲಕ್ಷ್ಮಿ ಮುಂದೆ ಇಟ್ಟು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಹೊಸ ಉಪ್ಪೇ ಹಾಕಬೇಕಾಗತ್ತೆ, ಮನೆಯಲ್ಲಿ ಬಳಸುವಂಥ ಉಪ್ಪಲ್ಲ. ಅವತ್ತೇ ತಂದರೆ ಇನ್ನೂ ಒಳ್ಳೆಯದು. ನೋಡ್ತಾ ಇರ್ಬೋದು, ಅದ್ರ ಮೇಲೆ ಒಂದ್ರ ಮೇಲೆ ಒಂದು ದೀಪ ಇಕ್ಕಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿ ನಂತರ ಹೂವು ಇಡಬೇಕಾಗುತ್ತೆ. ಇವತ್ತು ಅಷ್ಟೇ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದ ನಂತರ ಹೂವು ಇಡಬೇಕಾಗುತ್ತೆ. ಮಣ್ಣಿನ ದೀಪಕ್ಕೆ ಅಲ್ಲ, ಮನೆಯಲ್ಲಿ ದೇವ್ರಿಗೂ ಅಷ್ಟೇ ದೀಪ ಹಚ್ಚಿದ ನಂತರನೇ ಹೂವು ಇಡಬೇಕಾಗುತ್ತೆ. ಹಾಗೆ ನೋಡಿ, ಶುಕ್ರವಾರದ ಪೂಜೆ ಆನೆಗಳಿಗೆ ಆಗಿತ್ತು. ದೇವ್ರ ಮುಂದೆ ಇರೋ ಪಾಟಲ್ಲಿ ಹೂವು ಹಾಕಿರೋದಾಗಿರ್ಬೋದು. ದೇವ್ರ ಮುಂದೆ ಪಾಟಲ್ಲಿ ಹೂವು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಸಣ್ಣ ಬಟ್ಲಲ್ಲಾದರೂ ಇಟ್ಟು ನೀವು ಇಡ್ಬೋದು. ನೋಡಿ, ಈ ರೀತಿ ಇತ್ತು ನಮ್ಮನೆ ಪೂಜೆ. ಹಾಗೆ ಹೊಸಲ್ಗೂ ಸಹ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಷ್ಟೇನು ಗ್ರ್ಯಾಂಡಾಗಿ ಏನು ಮಾಡ್ಕೊಂಡಿಲ್ಲ. ಸಿಂಪಲ್ಲಾಗಿ ಹೂವು ಇಟ್ಟು ಈ ರೀತಿ ಪೂಜೆ ಮಾಡಿಕೊಂಡೆ. ಹಾಗೆ ಆಷಾಢ ಶುಕ್ರವಾರದ ಒಂದು ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಈ ರೀತಿ ನಿಂಬೆಹಣ್ಣು ದೀಪನೂ ಹಚ್ಚಿದ್ದೀನಿ. ವಾರಕ್ಕೆ 2 ನಿಂಬೆಹಣ್ಣು ರೀತಿಯಾಗಿ ಒಂದೇ ಬಾರಿ ನಾನು 8 ನಿಂಬೆಹಣ್ಣಿನಿಂದ ದೀಪ ಹಚ್ಚಿದ್ದೀನಿ. ಇದು ಮುಳಬಾಗಿಲಲ್ಲಿ ಇರುವಂತಹ ಕಾಟೇರಮ್ಮ ದೇವಸ್ಥಾನ ಆಗಿರುತ್ತೆ. ಇದರ ವಿಡಿಯೋ ಸಹ ಮಾಡಿದ್ದೀನಿ, ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ನೀವು ಸಹ ಒಂದ್ಸರಿ ಬಂದು ಭೇಟಿ ನೀಡಿ. ಇದಾಗಿತ್ತು ಆಷಾಢ ಶುಕ್ರವಾರದ ಪೂಜೆ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.